ಹಾಯ್ ಹಲೋ ನಮಸ್ಕಾರ. ಒಂದು ತಿಂಗಳ ಒಪ್ಪಂದ ಭಾಗ 3 ವಿರಾಟ್ ಮತ್ತೆ ಮಾಯಾ ಕಥೆ. ವಿರಾಟ್ ಮತ್ತೆ ಮಾಯಾ ಅಷ್ಟು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದದನ್ನ ನೋಡಿ ಎಲ್ಲರೂ ಕೂಡ ಭಾವಿಸಿರಬಹುದು ಅವರಿಬ್ರು ಒಂದಾಗ್ತಾರೆ ಅಂತ. ಬಟ್ ಅದು ಮಾಯಾ ಕಂಡಂತಹ ಕನಸಾಗಿತ್ತು. ಮಾರನೇ ದಿನ ಬೆಳಗ್ಗೆ ವಿರಾಟ್ ಕಣ್ಬಿಟ್ಟಾಗ ಹಾಸಿಗೆಯ ಒಂದು ಭಾಗ ಖಾಲಿ ಇತ್ತು. ಅಕ್ಕಪಕ್ಕ ಹುಡುಕಿದ್ರು ಕೂಡ ಮಾಯಾ ಅಲ್ಲಿರ್ಲಿಲ್ಲ. ಈ ಹುಡುಗಿ ಎಲ್ಲಿ ಹೋದ್ಲು? ಕನಿಷ್ಠ ಹೇಳಿ ಹೋಗುವ ಸೌಜನ್ಯವೂ ಇಲ್ವಲ್ಲ ಇವಳಿಗೆ. ಬಾತ್ರೂಮ್ನಲ್ಲಿ ಇರಬಹುದಾ ಅಂತ ಅಂದ್ಕೊಳ್ಳುತ್ತಾ ವಿರಾಟ್ ಎದ್ದು ಹೋಗಿ ಬಾತ್ರೂಮ್ ಬಾಗಿಲನ್ನ ತಟ್ತಾನೆ. ಯಾವುದೇ ಪ್ರತಿಕ್ರಿಯೆ ಇಲ್ಲದಿದ್ದಾಗ ಬಾಗಿಲನ್ನ ತೆರೆದು ನೋಡಿದ್ದ ಮಾಯಾ ಅಲ್ಲಿರಲಿಲ್ಲ. ಆದರೆ ಬಾತ್ರೂಮ್ನೆಲ್ಲ ಇನ್ನೂ ಹಸಿಯಾಗಿಯೇ ಇತ್ತು. ಆದರೆ ಅವಳು ಈಗಾಗಲೇ ಎದ್ದು ಸ್ನಾನನೂ ಮುಗಿಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾಳೆ ಎಂಬುದು ವಿರಾಟ್ಗೆ ಈಗ ಅರ್ಥವಾಯಿತು. ವಿರಾಟ್ ಕೂಡ ಬೇಗನೆ ಸ್ನಾನನ ಮುಗಿಸಿ ಆಫೀಸ್ ಬಟ್ಟೆನ ಧರಿಸಿ ಕೆಳಗೆ ಬಂದ. ಅಡುಗೆ ಮನೆಗೆ ಹೋಗಿ ತನಗೇನಾದರೂ ತಿಂಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದುಕೊಳ್ಳೋಷ್ಟರಲ್ಲಿ ಮನೆಯ ಕೆಲಸದವನು ಬಂದು, ಸರ್, ನಿಮ್ಮ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೇ ರೆಡಿ ಇದೆ ಅಂತ ಅಂದ. ಇದು ಬಹಳ ಆಶ್ಚರ್ಯವಾಗೇ ಇತ್ತು. ಇದೆಂತ, ಇವಳು ಎಷ್ಟು ಗಂಟೆಗೆದ್ಲು, ಎಷ್ಟೊತ್ತು ಮಲಗಿದ್ಲು? ವಿರಾಟ್ ಆಶ್ಚರ್ಯದಿಂದ, ನನ್ನ ತಿಂಡಿನಾ? ಹೌದಾ, ಯಾರು ಮಾಡಿರಬಹುದು? ಅದು ನಾನೇ ಮಾಡ್ಕೊಳ್ತೀನಿ ಎಂದು ನಿಮಗೆಲ್ಲ ಮೊದಲೇ ಹೇಳಿದ್ದೀನಲ್ವಾ ಅಂತ ತುಂಬ ಕೋಪದಲ್ಲಿ ದುರಹಂಕಾರದಲ್ಲಿ ಅವರನ್ನೆಲ್ಲ ಗದ್ರೋಕ್ ಶುರು ಮಾಡ್ತಾನೆ. ಕೆಲಸದವನು ವಿನಯದಿಂದ ತಲೆಬಾಗಿ ಭಯಪಡುತ್ತಾ, ಅದು ಸರ್, ನಾವು ಖಂಡಿತ ಮಾಡಿಲ್ಲ ಸರ್. ಬೆಳಗ್ಗೆ ಅದೇ ಒಬ್ಬರು ಮೇಡಮ್ ಇದ್ರಲ್ಲ ನಿಮ್ಮ ಜೊತೆ, ಅವರು ಹೋಗೋ ಮುನ್ನ ನಿಮಗಾಗಿ ತಿಂಡಿ ಸಿದ್ಧಪಡಿಸಿಟ್ಟು ಹೋದರು ಸರ್ ಅಂತ ಹೇಳ್ದ. ಮಾಯಾಳ ಹೆಸರನ್ನು ಕೇಳುತ್ತಿದ್ದಂತೆಯೇ ವಿರಾಟ್ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಮಿಂಚು ಸಂಚರಿಸಿತು. ದೀರ್ಘವಾಗಿ ನಿಟ್ಟುಸಿರನ್ನು ಕೂಡ ಬಿಟ್ಟ ಅವನು. ಕೆಲಸದವನನ್ನು ಸರಿ ಅಲ್ಲಿಂದ ಹೋಗಲು ಸನ್ನೆ ಮಾಡಿ ಊಟದ ಮೇಜಿನ ಬಳಿ ಹೋದ. ಅಲ್ಲಿ ಅಚ್ಚುಕಟ್ಟಾಗಿ ತಿಂಡಿ ಜೋಡಿಸಿತ್ತು. ಅದರ ಪಕ್ಕದಲ್ಲೇ ಒಂದು ಸಣ್ಣ ಪತ್ರವನ್ನು ಕೂಡ ಬಟ್ಟಲೊಂದರ ಕೆಳಗೆ ಇರಿಸಲಾಗಿತ್ತು. ಓ ಪೇಪರ್ ಅಂತ ಹೇಳಿ ವಿರಾಟ್ ಬಹಳ ಕುತೂಹಲದಿಂದ ಆ ಚೀಟಿಯನ್ನು ಬಿಡಿಸಿ ಓದೋಕೆ ಶುರು ಮಾಡ್ತಾನೆ. ತಿಂಡಿ ರೆಡಿ ಇದೆ, ಬೇಗ ತಿನ್ನಿ. ತಣ್ಣಗಾಗುವ ಮುಂಚೆ ಇಂದಿನಿಂದ ನಾನು ಪ್ರತಿದಿನ ರಾತ್ರಿ 8 ಗಂಟೆಗೆ ನಿಮ್ಮ ಬಂಗಲೆಗೆ ಬಂದ್ಬಿಡ್ತೇನೆ ಮತ್ತು ಬೆಳಗ್ಗೆ ಬೇಗ ಹೊರಡ್ತೇನೆ. ಇವತ್ತಿನ ಮೊದಲ ದಿನ ಮುಗಿಯಿತು, ಇನ್ನು 29 ದಿನ ಬಾಕಿ ಇದೆ. ಚೆಕ್ಕನ್ನು ದಯವಿಟ್ಟು ರೆಡಿ ಇಟ್ಕೊಳ್ಳಿ. ಪತ್ರ ಓದುತ್ತಿದ್ದಂತೆಯೇ ವಿರಾಟ್ನ ಮುಖದಲ್ಲಿ ಒಂದು ರೀತಿಯ ಸಹನೆ ಮೂಡುತ್ತೆ. ಸಿಟ್ಟಿನಿಂದ ಆ ಪತ್ರವನ್ನು ಕೈಯಲ್ಲೇ ಒಸಕಿ ಹಾಕ್ತಾನೆ. ನಂತರ ಮೌನವಾಗಿ ತಿಂಡಿಯನ್ನು ಮುಗಿಸಿ ನೇರವಾಗಿ ಆಫೀಸಿಗೆ ಹೊರಟು ಹೋಗ್ತಾನೆ. ಆವತ್ತೇನಪ್ಪ ಆಫೀಸಿಗೆ ಹೋದ, ಆದರೆ ವಿರಾಟ್ಗೆ ಆ ಆಫೀಸ್ನ ಕೆಲಸದ ಮೇಲೆ ಮನಸ್ಸೇ ಇರಲಿಲ್ಲ. ಆತನ ಮನಸ್ಸು ಎಲ್ಲೋ ಇದೆ, ದೇಹ ಇನ್ನೆಲ್ಲೋ ಇದೆ. ಪೆನ್ನನ್ನು ಬೆರಳುಗಳ ಮಧ್ಯೆ ತಿರುಗಿಸುತ್ತಾ ಏನೋ ಅತಿಯಾಗಿ ಆಳವಾದ ಯೋಚನೆಯಲ್ಲೇ ಮುಳುಗಿದ್ದ. ಅವನ ಕ್ಯಾಬಿನ್ ಬಾಗಿಲನ್ನು ಯಾರೋ ತಟ್ಟುವ ಶಬ್ದ ಕೇಳಿಸ್ತು. ಆದರೆ ವಿರಾಟ್ ತನ್ನದೇ ಲೋಕದಲ್ಲಿದ್ದ ಕಾರಣ ಅದು ಅವನಿಗೆ ಒಂಚೂರು ಕೇಳಿಸ್ಲೇ ಇಲ್ಲ. ಅದರ ಪರಿಜ್ಞಾನವೂ ಇಲ್ಲ. 3-4 ಸಾರಿ ಜೋರಾಗಿ ಶಬ್ದ ಆದಾಗ ಸಡನ್ನಾಗಿ ಎಚ್ಚರಗೊಂಡು ಬಾಗಿಲ ಕಡೆ ನೋಡ್ತಾನೆ. ಅವನ ಅಸಿಸ್ಟೆಂಟ್ ಬಾಗಿಲ ಬಳಿ ನಿಂತಿದ್ದ. ಒಳಗ್ ಬಾ ಎಂದು ವಿರಾಟ್ ಸನ್ನೆ ಮಾಡಿದ್ದ. ಸರ್, ಹೊಸ ಪ್ರಾಜೆಕ್ಟ್ ವಿಚಾರವಾಗಿ ನೀವಿಂದು ರಾತ್ರಿ ವಿದೇಶಕ್ಕೆ ಹೋಗಬೇಕಾಗಿದೆ. ನೀವು ಓಕೆ ಅಂದರೆ ನಾನು ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಮಾಡ್ತೇನೆ ಅಂತ ಭಯದಿಂದಲೇ ಅಸಿಸ್ಟೆಂಟ್ ನುಡಿದ. ಆಗಲೇ ವಿರಾಟ್ಗೆ ನೆನಪಾಗಿದ್ದು ಸುಮಾರು 4-5 ದಿನಗಳ ಒಂದು ಪ್ರಮುಖ ಬಿಸ್ನೆಸ್ ಟ್ರಿಪ್ ಮೊದಲೇ ನಿಗದಿಯಾಗಿತ್ತು. ವಿರಾಟ್ ಸ್ವಲ್ಪ ಹೊತ್ತು ಯೋಚಿಸಿ, ಸರಿ, ಒಂದೆರಡು ಟಿಕೆಟ್ನ ಬುಕ್ ಮಾಡಿಬಿಡು ಅಂತ ಅಂದ. ಅಸಿಸ್ಟೆಂಟ್ಗೆ ಆಶ್ಚರ್ಯ ಆಯಿತು. 2 ಟಿಕೆಟ್ಗಳ ಸರ್? ನಿಮ್ಮ ಜೊತೆ ಇನ್ಯಾರು ಬರ್ತಾ ಇದ್ದಾರೆ? ಅವನಿಗೆ ಅತೀವವಾದ ಕೋಪ ಬಂತು. ಇವನು ತನ್ನ ಎಲ್ಲೆಯನ್ನು ಮೀರ್ತಿದ್ದಾನೆ. ವಿರಾಟ್ ಅವನನ್ನು ಬಹಳ ತೀಕ್ಷ್ಣವಾಗಿ ತಿನ್ನುವ ಹಾಗೆ ನೋಡಿದ್ದ. ಅದೆಲ್ಲ ನಿನಗೆ ಬೇಡದ ವಿಚಾರ. ನಾನು ಡೀಟೇಲ್ಸ್ ಕಳಿಸ್ತೇನೆ, ಹೇಳಿದ ಕೆಲಸ ಮಾಡು ಸಾಕು ಅಂತ ಗದರಿಸ್ದ. ಅಸಿಸ್ಟೆಂಟ್ ಸುಮ್ಮನೆ ಸರಿ ಅಂತ ಹೇಳಿ ತಲೆ ಅಳ್ಳಾಡಿಸಿ ಹೊರಬಂದ. ವಿರಾಟ್ ಕೂಡಲೇ ತನ್ನ ಫೋನನ್ನು ತೆಗೆದು ಮಾಯಾಗೆ ಕಾಲ್ ಕೂಡ ಮಾಡ್ತಾನೆ. ಇತ್ತ ಆಸ್ಪತ್ರೆಯಲ್ಲಿ ಮಾಯಾ ತನ್ನ ತಂದೆಯ ಪಕ್ಕ ಕುಳಿತುಕೊಂಡು ಹರಟೆ ಹೊಡಿತಾ ಇದ್ದಾಳೆ. ಅವರನ್ನು ನಗಿಸುವಂತಹ ಪ್ರಯತ್ನದಲ್ಲಿದ್ದಾಳೆ ಮಾಯಾ. ತಂದೆ ದಿನೇಶ್ ಸ್ವಲ್ಪ ಚೇತರಿಸಿಕೊಂಡಂತೆ ಕಾಣ್ತಾ ಇದ್ರು ಈಗ. ಅವರು ಕೂಡ ಸೂಪ್ ಕುಡಿತಾ ಮಾಯಾಳ್ ಜೊತೆ ನಗ್ನಗ್ತಾ ಮಾತಾಡ್ತಾ ಇದ್ರು. ಅಪ್ಪನ ಮುಖದಲ್ಲಿನ ಆ ನಗು ನೋಡಿದಾಗ ಮಾಯಾಗೆ ತಾನು ಮಾಡುತ್ತಿರುವ ತ್ಯಾಗಕ್ಕೆ ಒಂದು ಅರ್ಥ ಸಿಗ್ತಾ ಇದೆ. ಆ ನಗುವಿಗಾಗಿ ತಾನು ಎಂತಹ ನೋವನ್ನು ಬೇಕಾದ್ರೂ ನಾನು ಸಹಿಸ್ಕೊಳ್ಳೋಕೆ ಸಿದ್ಧ ಅಂತ ಹೇಳಿ ಅವಳ ಮನಸ್ಸಿನಲ್ಲೇ ಅಂದುಕೊಂಡ್ಳು.
ಅವಳಿಗೆ ಈಗ ಒಂದು ರೀತಿಯ ಧೈರ್ಯ. ತಾನು ಎಷ್ಟೇ ತಪ್ಪು ಮಾಡಿದರೂ ಕೂಡ ತನ್ನ ತಂದೆಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಏನೋ ಒಂದು ರೀತಿಯ ಮನಸ್ಥಿತಿ ಆಕೆಗೆ ಉಂಟಾಗುತ್ತೆ. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗಿ ಶುರುವಾಯಿತು. ಒಂದು ಅಪರಿಚಿತ ನಂಬರ್ ಇರುವುದನ್ನು ಕಂಡು ಅವಳು, ಅಪ್ಪ ಒಂದು ನಿಮಿಷ ಇರಿಯಪ್ಪ, ಕಾಲ್ ಅಟೆಂಡ್ ಮಾಡಿ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಯಾವುದಕ್ಕೂ ಇರಲಿ ಅಂತ ಸ್ವಲ್ಪ ದೂರನೇ ಹೋದ್ಲು. ಹೋಗಿ ಫೋನನ್ನು ಎತ್ತಿದ್ಲು, ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಹಲೋ ಅಂತ. ಅವಳ ಕಿವಿಗೆ ಬಿದ್ದದ್ದು ವಿರಾಟ್ನ ಆ ಕಟುವಾದ ಧ್ವನಿ. ಇವತ್ತು ರಾತ್ರಿ ನಾವು ಒಂದು ಮುಖ್ಯವಾದ ಕೆಲಸದ ಮೇಲೆ 4ರಿಂದ 5 ದಿನ ದೇಶ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ, ಸಿದ್ಧವಾಗಿರು. ಮಾಯಾ ಒಂದು ಕ್ಷಣ ತಬ್ಬಿಬ್ಬಾದ್ಲು. ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಏನೋ ವಿದೇಶಕ್ಕ? ನಾನಾ? ನಿಮ್ಮ ಜೊತೆನಾ? ಅದು 5 ದಿನಗಳ ಕಾಲವಾ? ನೀವೇನು ಮಾತಾಡ್ತಾ ಇದ್ರಿ ವಿರಾಟ್? ನಿಮ್ಗೇನಾದರೂ ಜ್ಞಾನ ಇದೆಯಾ? ವಿರಾಟ್ ಅದೇ ರೂಢಿಯ ಅಹಂಕಾರದಿಂದ ಉತ್ತರಿಸ್ದ. ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ. ನಾನು ಈ ಮೊದಲೇ ಹೇಳಿದ್ದೀನಿ, ನೀನು ನನ್ನ ಒಪ್ಪಂದಕ್ಕೆ ಬದ್ಧಳಾಗಿದ್ದೀಯಾ. ನಾನು ಹೆಂಗೆ ಕರೆದ್ರು, ಎಲ್ಲಿಗೆ ಕರೆದು, ಎಷ್ಟೊತ್ತಲ್ಲಿ ಕರೆದ್ರು ನೀನು ಬರಲೇಬೇಕಾಗತ್ತೆ. ಮಾಯಾ ಸಂಯಮ ಕಳೆದುಕೊಂಡು, ನೋಡಿ ವಿರಾಟ್, ನಮ್ಮ ನಡುವೆ ಆಗಿರೋದು ಕೇವಲ ರಾತ್ರಿ ಒಪ್ಪಂದ ಅಷ್ಟೆ. ಹಗಲಲ್ಲಿ ನನಗೆ ನನ್ನದೇ ಆದ ವೈಯಕ್ತಿಕ ಜೀವನ ಇರುತ್ತೆ. ನಿಮ್ಮ ಜೊತೆ ಸದಾ ಇರೋಕೆ ನನಗಾಗಲ್ಲ ಅಂತ ಹೇಳಿ ಖಡಕ್ ಆಗಿ ಹೇಳಿದ್ಲು. ಆಗ ವಿರಾಟ್ ಒಂದು ದಾಳ ಉರುಳಿಸ್ದ. ಸರಿ, ಈ 5 ದಿನ ನೀನು ನನ್ನ ಜೊತೆ ಬಂದರೆ ನಿನ್ನ ಹಗಲು ಮತ್ತು ರಾತ್ರಿ ಎರಡಕ್ಕೂ ನಾನು ಹಣ ಕೊಡ್ತೇನೆ. ಆದರೆ ಈ 5 ದಿನಗಳಿಗೆ ನಿನಗೆ ಸಿಗುವ ಮೊತ್ತ ದುಪ್ಪಟ್ಟಾಗಿರುತ್ತೆ. ಡಬಲ್? ದುಪ್ಪಟ್ಟು ಹಣ ಎಂಬ ಮಾತು ಕೇಳುತ್ತಿದ್ದಂತೆಯೇ ಮಾಯಾಳ ಕಣ್ಣುಗಳಲ್ಲಿ ಒಂದು ಕ್ಷಣ ಮಿಂಚು ಅನ್ನೋದು ಮೂಡುತ್ತೆ. ಅವಳ ಪಕ್ಕದಲ್ಲೇ ಇದ್ದ ತನ್ನ ಅಪ್ಪನನ್ನು ನೋಡಿದ್ಲು. ಅವರ ಆಪರೇಷನ್ ಮತ್ತು ಚಿಕಿತ್ಸೆಗೆ ಇನ್ನು ಎಷ್ಟು ಹಣ ಬೇಕಾಗುತ್ತದೋ ಯಾರಿಗೆ ಗೊತ್ತು. ಅದರ ಬಗ್ಗೆ ಅರಿವೇ ಇಲ್ಲ ಆಕೆಗೆ. ಎಷ್ಟು ಬೇಕಾದರೂ ಖರ್ಚಾಗಬಹುದು. ಡಾಕ್ಟರ್ ಕೂಡ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದರು. ಈ ಅವಕಾಶವನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಅಂತ ಹೇಳಿ ಅವಳ ಮನಸ್ಸು ಹೇಳಿತು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಮಾಯಾ, ಸರಿ, ನಾನು ಬರ್ತೇನೆ ಅಂತ ಅಂದ್ಲು. ವಿರಾಟ್ ಮುಖದಲ್ಲಿ ಒಂದು ಕುತಂತ್ರದ ನಗು ಮೂಡ್ತು. ಸಂಜೆ ಫ್ಲೈಟ್ ಇದೆ, ಸರಿಯಾದ ಟೈಮ್ ಮನೆಗೆ ಬಂದುಬಿಡು ಎಂದು ಹೇಳಿ ಫೋನನ್ನು ಕಟ್ ಮಾಡಿದ್ದ. ಮಾಯಾಗೆ ತನ್ನ ಮೇಲೆ ತನಗೆ ಅಸಹ್ಯವಾಗತೊಡಗಿತ್ತು. ಕೇವಲ ಹಣಕ್ಕಾಗಿನಾ ನಾನಿಷ್ಟೆಲ್ಲ ಮಾಡ್ತಾ ಇರೋದು? ಕೇವಲ ಹಣಕ್ಕಾಗಿ ಅಪ್ಪನನ್ನು ಬಿಟ್ಟು ಹೋಗಬೇಕಲ್ಲ ಈ ಪರಿಸ್ಥಿತಿಯಲ್ಲಿ ಎಂಬ ನೋವು ಒಂದೆಡೆ ಆದರೆ, ಅಪ್ಪನ ಜೀವ ಉಳಿಸೋಕೆ ಇದೆಲ್ಲವೂ ಕೂಡ ಅನಿವಾರ್ಯ ಎಂಬ ಸತ್ಯ ಇನ್ನೊಂದೆಡೆ. ಅವಳು ಅಪ್ಪನ ಬಳಿ ಬಂದು ಕುಳಿತಳು. ದಿನೇಶ್ ಅವಳ ಮುಖದ ಭಾವ ಬದಲಾಗಿರುವುದನ್ನು ಗಮನಿಸ್ತಾರೆ. ಯಾಕಂದರೆ ಎಷ್ಟೇ ಆದರೂ ಅವರು ತಂದೆ ಅಲ್ವಾ. ಒಂದು ತಾನು ಎತ್ತ ಮಗಳ ಒಂದು ಮನಸ್ಥಿತಿ ಹೇಗಿರುತ್ತೆ, ಆಕೆ ಖುಷಿಯಲ್ಲಿದ್ದಾಳೋ ದುಃಖದಲ್ಲಿದ್ದಾಳೋ ಅನ್ನೋದು ಅವರಿಗೆ ಅರಿವಿಗೆ ಬಂದೇ ಬಿಡುತ್ತೆ. ಏನಮ್ಮ, ಯಾಕೆ ಮುಖ ತುಂಬ ಸಪ್ಪೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾರ ಫೋನ್ ಅದು, ಹೀಗೆ ಮುಖ ಸಪ್ಪೆ ಆಯಿತು ಎಂದು ದಿನೇಶ್ ಪ್ರೀತಿಯಿಂದ ಕೇಳಿದರು. ಅಪ್ಪ, ಅದು ಆಫೀಸ್ನಿಂದ ಫೋನ್ ಬಂದಿತ್ತಪ್ಪ. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವಿಚಾರವಾಗಿ 4ರಿಂದ 5 ದಿನ ಫಾರಿನ್ಗೆ ಹೋಗ್ಬೇಕಂತೆ. ನನಗೆ ನಿಮ್ಮನ್ನು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಅಪ್ಪ ಅಂತ ಸುಳ್ಳು ಹೇಳುತ್ತಾ ಕಣ್ಣೀರನ್ನು ತಡೆದುಕೊಂಡ್ಳು. ದಿನೇಶ್ ಅವಳ ಕೈಯನ್ನು ಹಿಡಿದು, ಅಯ್ಯೋ ಹುಚ್ಚಿ, ಇದರಲ್ಲಿ ಬೇಜಾರಾಗೋದು ಏನಿದೆಯಮ್ಮ? ನಿನ್ನ ಕೆರಿಯರ್ ಮುಖ್ಯ. ಇದು ಒಳ್ಳೆ ಅವಕಾಶ ಅಲ್ವಾ? ಹೋಗಿ ಬಾ ಮಗಳೇ, ನಾನು ಇಲ್ಲಿ ಆರಾಮಾಗಿರ್ತೀನಿ. ಇಲ್ಲಿ ನನಗೇನು ತೊಂದರೆ ಇಲ್ಲ. ನೀನು ಹೋಗು, ನಿನ್ನ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಬಾ ಎಂದು ಧೈರ್ಯ ತುಂಬಿದ್ರು. ಸಂಜೆ ಮಾಯಾ ತನ್ನ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ವಿರಾಟ್ ಬಂಗಲೆಗೆ ಬರ್ತಾಳೆ. ಅತಿ ಅಗತ್ಯವಾದ ಬಟ್ಟೆ ಮತ್ತು ಮೇಕಪ್ ವಸ್ತುಗಳನ್ನು ಮಾತ್ರ ತೆಗೆದುಕೊಳ್ತಾಳೆ. ಅವಳು ಒಳಗೆ ಹೋದಾಗ ವಿರಾಟ್ ಫುಲ್ ಸೂಟ್ ಧರಿಸಿ ಸೋಫಾ ಮೇಲೆ ಮಹಾರಾಜನಂತೆ ಪೋಸ್ ಕೊಡುತ್ತಾ ಕುಳಿತಿದ್ದ. ಒಂದು ಕಾಲು ಇನ್ನೊಂದು ಕಾಲಿನ ಮೇಲೆ ಹಾಕಿ ಮೊಬೈಲ್ನಲ್ಲಿ ಏನೋ ನೋಡ್ತಾ ಸ್ಕ್ರೋಲ್ ಮಾಡ್ತಾ ಕುಳಿತಿದ್ದ. ಮಾಯಾ ಬಂದಿದ್ದನ್ನು ಗಮನಿಸಲಿ ಎಂದು ಅವಳು ಸ್ವಲ್ಪ ಗಂಟಲನ್ನು ಸರಿಪಡಿಸಿಕೊಳ್ಳುವ ಹಾಗೆ ಒಂದು ಶಬ್ದವನ್ನು ಮಾಡ್ತಾಳೆ. ವಿರಾಟ್ ತಲೆ ಎತ್ತಿ ನೋಡಿದ್ದ. ಮಾಯಾ ಎಂದಿನಂತೆ ಆಕರ್ಷಕವಾದ ಚಿಕ್ಕ ಉಡುಪನ್ನು ಧರಿಸಿದ್ಲು. ವಿರಾಟ್ ಯಾವುದೇ ರೀತಿಯ ಭಾವನೆಯನ್ನು ತೋರಿಸದೆ ಎದ್ದು ನಿಂತು ಕೆಲಸದವನಿಗೆ ಅವಳ ಬ್ಯಾಗ್ ಕಾರ್ನಲ್ಲಿ ಇಡೋಕೆ ಸನ್ನೆ ಮಾಡ್ತಾನೆ. ನಂತರ ಅಲ್ಲಿಂದ ಬರ್ತಾ ಇದ್ದಾನೆ ಮಾಯಾಳ ಹತ್ತಿರಕ್ಕೆ. ಮಾಯಾ ಕೂಡ ಯಾವುದೇ ರೀತಿಯ ಒಂದು ಎಕ್ಸ್ಪ್ರೆಷನನ್ನು ಕೊಡದೆ ಸುಮ್ಮನೆ ನಿಂತಿದ್ದಾಳೆ.
ಹತ್ತಿರ ಬಂದ. ತುಂಬ ವ್ಯಂಗ್ಯವಾಗಿ ಒಂದು ಕೆಟ್ಟ ನಗುವನ್ನು ನಗ್ತಾನೆ. ವೆರಿ ಗುಡ್ ಮಾಯಾ, ನೀನು ತುಂಬ ಬುದ್ಧಿವಂತ ಹುಡುಗಿ. ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ತೀಯಲ್ವಾ? ದುಡ್ಡಿಗೋಸ್ಕರ ನೀನೆಲ್ಲ ನಿಯಮಗಳನ್ನು ಬದಿಗಿಟ್ಟು ಬಂದ್ಬಿಟ್ಟಿಯಲ್ಲ. ಹಣ ಅಂದರೆ ಎಂಥವ್ರು ಕೂಡ ಬಗ್ತಾರೆ ಬಿಡು, ಅದರಲ್ಲೂ ನಿನ್ನಂಥವ್ರು ಅಂತ ಹೇಳಿ ಚುಚ್ಚುತ್ತಾನೆ. ವಿರಾಟ್ ಮಾತುಗಳು ಮಾಯಾಳ ಗುಂಡಿಗೆಗೆ ನಾಟಿದ್ವು. ಆದರೆ ಅವಳು ಮೌನವಾಗಿ ಅದೆಲ್ಲವನ್ನ ನುಂಗ್ಕೊಳ್ತಾಳೆ. ನನ್ನ ಅಪ್ಪನಿಗೋಸ್ಕರ ನಾನು ಎಂತಹ ಅವಮಾನವನ್ನು ಕೂಡ ಸಹಿಸಿಕೊಳ್ತೇನೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ತಾಳೆ. ಇಬ್ಬರು ವಿಮಾನ ನಿಲ್ದಾಣ ತಲುಪ್ತಾರೆ. ಎಲ್ಲ ಪ್ರಕ್ರಿಯೆ ಮುಗಿಸಿ ವಿಮಾನದ ಒಳಗೆ ಹೋದ್ರು. ಮಾಯಾ ವಿಮಾನವನ್ನ ಅಚ್ಚರಿಯಿಂದ ನೋಡ್ತಾ ಇದ್ಲು. ಇಂದಿನವರೆಗೂ ಕೂಡ ಅವಳು ವಿಮಾನವನ್ನ ಕೇವಲ ಟಿವಿಯಲ್ಲಿ, ಮೊಬೈಲ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡಿದ್ದು ಬಿಟ್ಟರೆ ಈ ಬೃಹತ್ ವಿಮಾನದ ಒಳಾಂಗಣ ಅವಳಿಗೆ ಹೊಸ ಲೋಕದಂತೆಯೇ ಕಾಣ್ತಾ ಇತ್ತು. ಆಕೆಗೆ ಎಲ್ಲವೂ ಕೂಡ ಹೊಚ್ಚ ಹೊಸದು. ಮಾಯಾ ಬೆರಗಾಗಿ ವಿಮಾನ ನೋಡುವುದನ್ನು ಗಮನಿಸಿದ ವಿರಾಟ್, ಏನಿದು, ಏನು ಈ ಲುಕ್ಕು? ಇದೇನಾ ಮೊದಲ ಬಾರಿ ಫ್ಲೈಟ್ ಹತ್ತಾ ಇರೋದು? ಇದೇನು ಅನ್ಯಲೋಕದ ಬಾಹ್ಯಾಕಾಶ ನೌಕೆ ಏನಲ್ಲ, ಇದು ಬರೀ ಕೇವಲ ವಿಮಾನ ಅಷ್ಟೇ. ಆ ರೀತಿ ಎಲ್ಲ ನೋಡಕ್ಕೆ ಹೋಗಬೇಡ ಅಂತ ಗದರಿಸುತ್ತಾ ಬಿಸ್ನೆಸ್ ಕ್ಲಾಸ್ ಕಡೆಗೆ ನಡೆದ. ಬಿಸ್ನೆಸ್ ಕ್ಲಾಸ್ ಪ್ರವೇಶಿಸುತ್ತಿದ್ದಂತೆ ಗಗನಸಖಿಯರು ವಿರಾಟ್ನನ್ನ ನಗುಮುಖದಿಂದ ಬಹಳ ಸೌಜನ್ಯದಿಂದ ಸ್ವಾಗತಿಸಿದ್ರು. ವಿರಾಟ್ ಅವರನ್ನ ಕಿಂಚಿತ್ತೂ ಗಮನಿಸದೆ ಒಳಗೆ ಹೋದ. ಮಾಯಾ ಅವನ ಹಿಂದೆಯೇ ಹೆಜ್ಜೆಯನ್ನ ಹಾಕ್ತಿದ್ಲು. ಹೈ ಹೀಲ್ಸ್ ಹಾಕಿದ್ರಿಂದ ಮತ್ತು ವಿಮಾನದ ಹೊಸ ಪರಿಸರದಿಂದ ಅವಳು ಸ್ವಲ್ಪ ತಡಬಡಾಯಿಸಿದ್ಲು. ಅವಳಿಗೂ ಕೂಡ ಒಂದು ರೀತಿಯ ಹಿಂಸೆ ಆಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಅವಳ ಕಾಲು ತಿರುಗಿದ್ದು ಬೀಳುವಷ್ಟರಲ್ಲಿ ಅಲ್ಲೇ ಇದ್ದ ಪೈಲಟ್ ಒಬ್ಬ ಅವಳನ್ನ ಬಹಳವಾಗಿ ತಬ್ಬಿ ಹಿಡಿದು ಬಿಡ್ತಾನೆ. ಇದೆಲ್ಲವೂ ಕೂಡ ಒಂದು ಅಚಾತುರ್ಯ, ಕೋಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಮೇಡಮ್, ಬಿ ಕೇರ್ಫುಲ್. ಪೈಲಟ್ ಮಾಯಾಳ ಅತಿಯಾದ ಸೌಂದರ್ಯಕ್ಕೆ ಒಂದು ಕ್ಷಣ ಮನಸೋತಂತೆ ಅವಳನ್ನ ಅಲ್ಲಿ ಬಿಡದೆ ಹಾಗೆ ನೋಡುತ್ತಾ ಹಿಡಿದುಕೊಂಡೇ ನಿಂತಿದ್ದ. ತನ್ನ ಮಡದಿಯಲ್ಲದಿದ್ರೂ ತನ್ನ ವಶದಲ್ಲಿರುವಂತಹ ಹುಡುಗಿಯನ್ನ ಇನ್ನೊಬ್ಬ ಗಂಡಸು ಈ ರೀತಿಯಾಗಿ ಮುಟ್ಟಿದ್ದು ಅದನ್ನ ಕಣ್ಣಲ್ಲೇ ಅನುಭವಿಸ್ತಾ ಇರೋದನ್ನ ಕಂಡ ವಿರಾಟ್ನ ರಕ್ತ ಕುದಿಯೋಕ್ ಶುರು ಮಾಡುತ್ತೆ. ಕೂಡಲೇ ಪೈಲಟ್ ಕೈಯಿಂದ ಮಾಯಾಳನ್ನ ಬಲವಂತವಾಗಿ ಎಳೆದುಕೊಂಡ ವಿರಾಟ್. ಅವನನ್ನ ಬಹಳ ಕೋಪದಿಂದ ದಿಟ್ಟಿಸಿ ನೋಡಿ ಮಾಯಾಳನ್ನ ಬಿಸ್ನೆಸ್ ಕ್ಲಾಸ್ನ ಸೀಟಿನತ್ತ ಕರೆದೊಯ್ದ. ಅಲ್ಲಿ ಅವಳ ಗಲ್ಲವನ್ನ ಬಿಗಿಯಾಗಿ ಹಿಡಿದು, ನೋಡು ಮಾಯಾ, ಇದೆಲ್ಲ ಬೇಡ. ನಿನ್ನ ಈ ಸೌಂದರ್ಯದ ಪ್ರದರ್ಶನ ಖಂಡಿತ ಇಲ್ಲಿ ಬೇಡ. ನಾನು ನಿನ್ನನ್ನು 1 ತಿಂಗಳಿಗೆ ಖರೀದಿಸಿದ್ದೇನೆ. ನನ್ನನ್ನು ಬಿಟ್ಟು ಬೇರೆ ಯಾರೂ ನಿನ್ನನ್ನು ಮುಟ್ಟಬಾರ್ದು. ನಿನ್ನನ್ನು ಯಾರೂ ನೋಡಬಾರ್ದು, ಅರ್ಥವಾಯಿತೆ ಎಂದು ಅಲ್ಲನ್ನ ಕಿರಿದ. ಮಾಯಾ ಅಷ್ಟೇ ತಾತ್ಸಾರದಿಂದ ಅವನ ಕಣ್ಣುಗಳನ್ನೇ ನೋಡಿ, ನಾನು ಕೆಳಗೆ ಬೀಳ್ತಿದ್ದೆ, ಅವನು ನನ್ನ ಉಳಿಸಿದ ಅಷ್ಟೆ. ನೀನು ಪ್ರತಿದಿನ ರಾತ್ರಿ ನನ್ನ ಮೇಲೆ ನಡೆಸುವ ದೌರ್ಜನ್ಯ ಅವನೇನು ಮಾಡ್ತಾ ಇಲ್ಲ ಅಲ್ವಾ? ಅದಕ್ಯಾಕೆ ಇಷ್ಟು ಕೋಪ? ಮುಖ ಯಾಕೆ ಹೀಗಿಟ್ಕೊಂಡಿದ್ಯಾ ಅಂದ್ಲು. ಹಾಗೆ ಅಂದ ಹಾಗೆ ಆ ಪೈಲಟು ಒಂಥರ ಹೆಂಗಿದ್ದ ಗೊತ್ತಾ? ತುಂಬ ಹ್ಯಾಂಡ್ಸಮ್, ಸಖತ್ತಾಗಿದ್ದ. ಅವನ ಜೊತೆ ಸಮಯ ಕಳೆಯಲು ನನಗೇನೂ ಅಭ್ಯಂತರವಿರಲಿಲ್ಲ ಎಂದು ಕಿಚ್ಚು ಕೂಡ ಹಾಯಿಸ್ತಾಳೆ. ವಿರಾಟ್ನ ಈ ಕೋಪ ಮಿತಿ ಮೀರಿತ್ತು. ಓಹೋ, ಅಂದರೆ ನೀನು ಯಾರದೋ ಜೊತೆ ಎಲ್ಲಿ ಬೇಕಾದರೂ ಮಲಗಲು ಸಿದ್ಧಳಿದೀಯಾ? ಅಷ್ಟೊಂದು ಕೀಳು ಮನಸ್ಥಿತಿನ ನಿಂದು? ಹೇಳು ಮಾಯಾ, ಈವರೆಗೆ ಎಷ್ಟು ಜನ ನಿನ್ನ ಈ ಸುಂದರ ದೇಹವನ್ನು ಅನುಭವಿಸಿದ್ದಾರೆ? ಎಷ್ಟು ಜನರ ಜೊತೆ ನೀನು ಮಜಾ ಮಾಡಿದ್ದೀಯಾ ಎಂದು ಬಹಳ ಅಸಭ್ಯವಾಗಿ ಅಸಹ್ಯವಾಗಿ ಕೇಳಿದ್ದ. ಮಾಯಾ ಮುಗುಳ್ನಗುತ್ತಾ, ನಾನು ಸುಂದರಿ ಅಂತ ಕೊನೆಗೂ ಒಪ್ಕೊಂಡ್ಬಿಟ್ಟಿಯಲ್ಲ. ನೀನು ಬಾಯಲ್ಲೇ ಕೇಳಿದ್ದು ನನಗೆ ಬಹಳ ಸಂತೋಷವನ್ನ ಕೊಡ್ತು. ಈ ಸೌಂದರ್ಯಕ್ಕೆ ಇಡೀ ನಗರವೇ ಫಿದಾ ಆಗಿದೆ ವಿರಾಟ್. ನಾನು ಎಷ್ಟು ಜನರ ಜೊತೆ ಇದ್ದೆ ಎಂದು ಖಂಡಿತ ನನಗೆ ಲೆಕ್ಕ ಇಡೋಕ್ಕಾಗಲೇ ಇಲ್ಲ. ನಾನೇನು ಅಕೌಂಟೆಂಟ್ ಅಲ್ವಲ್ಲ ಎಂದು ಕಣ್ಣನ್ನು ಮಿಡುಕಿಸಿದ್ಲು. ಈಕೆಯ ಮಾತುಗಳು, ಈಕೆಯ ನಡವಳಿಕೆ ಇದೆಲ್ಲವೂ ಕೂಡ ಅವನನ್ನು ಅತಿಯಾಗಿ ಅಣಕಿಸಿದ ರೀತಿ ಅನ್ನಿಸ್ತಾ ಇತ್ತು. ಆತನನ್ನು ಬಹಳ ಅಸಭ್ಯವಾಗಿ ನಡೆಸ್ಕೊಳ್ತಾ ಇದ್ಲು. ಪ್ರತಿಯೊಂದು ಮಾತಿಗೂ ಮಾತು ಕೊಡೋಳು. ವಿರಾಟ್ ಕೋಪ ಮತ್ತು ಅಸೂಯೆಯಿಂದ ನಡುಗ್ತಿದ್ದ. ಹಾಗಾದರೆ ಹೇಳು, ಈ ಎಲ್ಲ ಗಂಡಸರಲ್ಲಿ ನಿನಗೆ ಅತಿ ಹೆಚ್ಚು ಸುಖ ಕೊಟ್ಟಿದ್ದು ಯಾರು? ಯಾರ ಜೊತೆ ನೀನು ಹೆಚ್ಚು ತೃಪ್ತಿಪಟ್ಟೆ? ನನ್ನ ಹೆಸರಿಗಿಂತ ಹೆಚ್ಚು ಯಾರು ನಿನ್ನನ್ನು ಸಂತೋಷಪಡಿಸಿದ್ರು ಎಂದು ಅವಳ ಹೆಗಲನ್ನು ಗಟ್ಟಿಯಾಗಿ ಹಿಡಿದು ಕೇಳಿದ್ದ. ಮಾಯಾ ಸ್ವಲ್ಪ ಹೊತ್ತು ಯೋಚಿಸುವಂತೆ ನಟಿಸಿ ವಿರಾಟ್ನ ಕುತ್ತಿಗೆಗೆ ಕೈ ಹಾಕಿ,
ಮೋಹಕವಾಗಿ ಹೇಳಿದ್ಲು. ಹೇಳೋದು ಸ್ವಲ್ಪ ಕಷ್ಟ ವಿರಾಟ್, ಆದರೆ ಅತಿ ಹೆಚ್ಚು ಸುಖ ಕೊಟ್ಟವರ ಲಿಸ್ಟ್‌ನಲ್ಲಿ ನೀನೂ ಒಬ್ಬ ಅಷ್ಟೇ ಮಿಸ್ಟರ್ ವಿರಾಟ್ ಸಿಂಘನಿಯಾ. ಈ ವ್ಯಂಗ್ಯದ ಮಾತು ಕೇಳಿದ ತಕ್ಷಣ ವಿರಾಟ್ ತನ್ನ ಮೇಲಿನ ನಿಯಂತ್ರಣ ಕಳೆದುಕೊಂಡ. ಧಡಕ್ಕನೆ ಮಾಯಾಳ ಕೆನ್ನೆಗೆ ಜೋರಾಗಿ ಬಾರಿಸಿದ. ಆ ಏಟಿನ ರಭಸಕ್ಕೆ ಮಾಯಾ ಸೀಟಿನ ಮೇಲೆ ಕುಸಿದು ಬಿದ್ಲು. ಒಂದು ಕ್ಷಣ ಅವಳಿಗೆ ಪ್ರಜ್ಞೆಯೇ ಹೋದಂತೆ ಆಯಿತು. ಅವನ ಈ ಅನಿರೀಕ್ಷಿತ ನಡೆಯಿಂದ ಅವಳಿಗೆ ಏನು ಹೇಳಬೇಕಂತಾನೆ ಗೊತ್ತಾಗಲಿಲ್ಲ. ಮುಂದೆ ಏನು ಮಾಡಬಹುದು ಮಾಯಾ? ಮುಂದಿನ ಭಾಗಕ್ಕಾಗಿ ಕಾಯಿರಿ. ನಿಮಗೆ ಈ ಕಥೆಯ ಮುಂದಿನ ಭಾಗ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಕಥೆಯ ಬಗೆಗಿನ ಅಭಿಪ್ರಾಯವನ್ನು ತಿಳಿಸಿ, ಅದು ಬಹಳ ಮುಖ್ಯ ನಮಗೆ. ಹಾಗೆ ಇನ್ನೊಂದು ವಿಚಾರ, ನಿಮ್ಮ ದುಡ್ಡೇನು ಖರ್ಚಾಗಲ್ಲ ಅಥವಾ ಅದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ. ಪ್ಲೀಸ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಕತೆ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅವಾಗ ತಕ್ಷಣ ಕಥೆಯನ್ನು ನೋಡಬಹುದು. ನಿಮ್ಮ ಸಮಯ ಕೂಡ ವ್ಯರ್ಥ ಆಗಲ್ಲ. ನಾನು ಕತೆ ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ.